ಸಚಿವ ಸಂಪುಟ ಪುನಾರಚನೆ ಕೂಗು ಮತ್ತೆ ಕೇಳಿ ಬಂದಿದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಸಂಪುಟ ಪುನಾರಚನೆ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಸಿಎಂ ಮತ್ತು ಡಿಸಿಎಂಗೆ ಒತ್ತಾಯ ಮಾಡೋ ಬದಲಿಗೆ ದಿಲ್ಲಿಗೆ ಹೋಗಿದ್ದು ಅಲ್ಲಿ ದಾಳ ಉರುಳಿಸಲಿದ್ದಾರೆ. 2.5 ವರ್ಷಕ್ಕೆ ನೀವು ಮಾಡ್ತೀನಿ, ಎಲ್ಲರಿಗೂ ಅವಕಾಶ ಕೊಡ್ತೀನಿ ಇದ್ದೀರಿ. ಈಗಾಗಲೇ 3 ವರ್ಷ ಆಯಿತು, ಇರೋದು 2 ವರ್ಷ. ಅದಕ್ಕೆ ನಮಗೂ ಒಂದು ಚಾನ್ಸ್ ಕೊಡಿ ಮಂತ್ರಿಮಂಡಲ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ನಾವು ಕಾಂಟ್ರವರ್ಷಿಯಲ್ ಏನಾದ್ರು ಸಬ್ಜೆಕ್ಟ್ ತೊಗೊಂಡ್ರೆ ಕೊಡದೇ ಇರ್ಬೋದು. ನಮ್ಮ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ ಅಲ್ಲವೇ ಅಲ್ಲ, ನ್ಯಾಯಬದ್ಧವಾಗಿ ನಾವು ಕೇಳಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇ. ನಮಗೆ ನಾಯಕರದ್ದು ನಮಗೂ ಸಂಬಂಧ ಇಲ್ಲ. ಅದೇನು ಹೈಕಮಾಂಡ್ ಬಿಟ್ಟಿದ್ದು, ಹೈಕಮಾಂಡ್ ಅವ್ರಿಗೆ ಏನೇ ಕೇಳೋದು ನಮಗೆ ಸಂಬಂಧ, ನೀವೇನು ಮಕಾರ ಮಾಡ್ಕೊಳ್ಳಿ, ನಮಗೆ ಆದಷ್ಟು ಬೇಗನೆ ಸಂಪುಟ ವಿಸ್ತರಣೆ ಮಾಡಿ ಅಂತ ಕೇಳೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಲ್ಲ ರಾಜಕೀಯ ಪಕ್ಷದಾಗ ಏನಾಗ್ಬಿಟ್ಟದೆ, ಇದೊಂದು ಕೆಟ್ಟ ಸ್ವಭಾವ ಬೆಳೆದ್ಬಿಟ್ಟದೆ. ಯಾರು ರಾಜ್ಯಾಧ್ಯಕ್ಷ ಆಗಿರ್ತಾರೆ ಮ್ಯಾಗಿನವ್ರನ್ನ ಮ್ಯಾನೇಜ್ ಮಾಡಿಬಿಟ್ಟಿರ್ತಾರೆ. ಅವರು ಸೂರ್ಯಚಂದ್ರವ್ರಿಗೆ ಅವರೇ ಅಧ್ಯಕ್ಷರು, ಅವ್ರು ಹೇಳ್ಕೊತಕ್ಕಾಗ್ತಾರೆ. ಹೀಗಾಗಿ ಏನಾಗಿದೆ, ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋ ಪರಿಸ್ಥಿತಿ ರಾಜಕಾರಣ ಬಂದಿದೆ. ಈಗ ನಮಗೊಂದು ಅವಕಾಶ ಕೊಡಿ, ಯಾರಿಗಾರ ಕೊಡಿ, ಒಂದು 3 ಜನಕ್ಕೆ. ಈಗ ಸೀನಿಯರ್ ಇದ್ದಿರಲ್ಲ, ನಾವು 3 ಸರಿ ಮೇಲೆ ಗೆದ್ದಿರೋರಿಗೆ ಒಂದು 3 ಜನಕ್ಕೆ ನಾವು ಕ್ಷೇತ್ರ ಯಾರಿಗಾರ ಕೊಡಿ, ಯಾವ ಕ್ಷೇತ್ರ ಕೊಡಿ, ಯಾವ ಜಾತಿಗಾರ ಕೊಡಿ. ಕಾಂಗ್ರೆಸ್ನಲ್ಲಿ ಮತ್ತೆ ಕಿಚ್ಚು ಹಚ್ಚುತ್ತಿದೆ ಪುನಾರಚನೆ ಕೂಗು. ದಿಲ್ಲಿ ಫ್ಲೈಟ್ ಹತ್ತಿದ 20ಕ್ಕೂ ಹೆಚ್ಚು ಕೈ ಶಾಸಕರು. ದಿಲ್ಲಿಯಿಂದ ಬರುತ್ತ ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್. ರಾಜ್ಯದಲ್ಲಿ ಸಚಿವ ಸಂಪುಟ ಪುನಾರಚನೆ ಕೂಗು ಗಟ್ಟಿಯಾಗಿ ಕೇಳಿ ಬರ್ತಿದೆ. ಸಿಎಂ ಕುರ್ಚಿ ಗೊಂದಲದ ನಡುವೆ ಈ ಗೊಂದಲವು ಕಾಂಗ್ರೆಸ್ ಅನ್ನು ಕಾಡುತ್ತಿದೆ. ಪವರ್ ಶೇರಿಂಗ್ ವಿಚಾರದ ಗೊಂದಲದ ನಡುವೆಯೇ ಶಾಸಕರು ಸಂಪುಟ ಆಕಾಂಕ್ಷಿಗಳಾಗಿ ಪದವಿ ಪಡೆಯಲು ಹೋರಾಟ ಆರಂಭಿಸಿದ್ದಾರೆ. ದಿನಕ್ಕೊಬ್ಬರು ಎಂಬಂತೆ ಹೊಸ ಶಾಸಕರು ನಮಗೂ ಮಂತ್ರಿ ಸ್ಥಾನ ಕೊಡಿ ಅಂತ ದೆಹಲಿ ನಾಯಕರ ಬಳಿ ಬೇಡಿಕೆ ಇಡಲು ಮುಂದಾಗಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾರನ್ನ ಒಬ್ಬೊಬ್ಬರೇ ಭೇಟಿಯಾಗಿ ನಮಗೊಂದು ಅವಕಾಶ ನೀಡಿ ಅಂತ ಈ ಮೊದಲೇ ಕೇಳಿಕೊಂಡಿದ್ದಾರೆ. ಈಗ ಒಬ್ಬೊಬ್ಬರೇ ಮನವಿ ಮಾಡಿದ್ರೆ ಉದ್ದೇಶ ಈಡೇರಲ್ಲ ಅಂತ ಕಾಂಗ್ರೆಸ್ ಶಾಸಕರುಗಳು ಒಟ್ಟಾಗಿ ಹೈಕಮಾಂಡ್ ಮೇಲೆ ಒತ್ತಡ ಹೇರೋಕೆ ಮುಂದಾಗಿದ್ದಾರೆ. 20ಕ್ಕೂ ಹೆಚ್ಚು ಶಾಸಕರು ದಿಲ್ಲಿಗೆ ದೌಡಾಯಿಸಿದ್ದು ಸಂಪುಟ ಪುನಾರಚನೆ ಮಾಡಿ ಅಂತ ಪಟ್ಟು ಹಿಡಿಯಲಿದ್ದಾರಂತೆ. ಒಂದು ಟೀಮ್ ಇದೆ. ಶಿರಾ ಶಾಸಕ ಟಿಬಿ ಜಯಚಂದ್ರ, ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಅಥಣಿ ಶಾಸಕ ಲಕ್ಷ್ಮಣ ಸವದಿ, ರಾಮದುರ್ಗದ ಅಶೋಕ್ ಪಟ್ಟಣ್, ಸಾಗರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ, ಬಾಗೇಪಲ್ಲಿಯ ಎಸ್ಎನ್ ಸುಬ್ಬಾರೆಡ್ಡಿ, ಚಾಮರಾಜನಗರದ ಸಿ ಪುಟ್ಟರಂಗಶೆಟ್ಟಿ, ಸಿಂಧನೂರಿನ ಹಂಪನಗೌಡ ಬಾದರ್ಲಿ, ಹೊನ್ನಾಳಿಯ ಡಿಜಿ ಶಾಂತನಗೌಡ, ಬೀಳಗಿಯ ಜೆಟಿ ಪಾಟೀಲ್, ಬ್ಯಾಡಗಿಯ ಬಸವರಾಜ್ ಶಿವಣ್ಣನವರ್, ಕೊಳ್ಳೇಗಾಲದ ಎಆರ್ ಕೃಷ್ಣಮೂರ್ತಿ, ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ, ಹಿರೇಕೆರೂರಿನ ಯುಬಿ ಬಣಕಾರ್, ರೋಣ ಶಾಸಕ ಜಿಎಸ್ ಪಾಟೀಲ್, ಇಂಡಿಯ ಯಶವಂತರಾಯ ಪಾಟೀಲ್, ತಿಪಟೂರಿನ ಕೆ ಷಡಕ್ಷರಿ, ಬುದ್ದಿಬಿಹಾಳದ ಅಪ್ಪಾಜಿ ನಾಡಗೌಡ, ಶಿವಾಜಿನಗರದ ರಿಜ್ವಾನ್ ಅರ್ಷದ್, ಗೋವಿಂದರಾಜನಗರದ ಪ್ರಿಯಾ ಕೃಷ್ಣ, ಶ್ರೀರಂಗಪಟ್ಟಣದ ರಮೇಶ್ ಬಂಡಿ ಸಿದ್ದೇಗೌಡ, ಆನೇಕಲ್ ಶಾಸಕ ವಿ ಶಿವಣ್ಣ, ಧಾರವಾಡದ ವಿನಯ್ ಕುಲಕರ್ಣಿ, ಕೊಪ್ಪಳದ ರಾಘವೇಂದ್ರ ಹಿಟ್ನಾಳಿದ್ದು ಇವರೆಲ್ಲ ಹೈಕಮಾಂಡ್ ಭೇಟಿ ಮಾಡಿ ಕೆಲವು ಬೇಡಿಕೆ ಇಡಲಿದ್ದಾರೆ. ಅವರು ಹೈಕಮಾಂಡ್ ಬಳಿ ಇಡೋ ಬೇಡಿಕೆಗಳೇನು ಎಲ್ಲಿದೆ ನೋಡಿ. ರಾಜ್ಯ ಕಾಂಗ್ರೆಸ್ನ ಗೊಂದಲ ನಿವಾರಿಸಬೇಕು, ಸಚಿವ ಸಂಪುಟ ಪುನಾರಚನೆ ಮಾಡಲೇಬೇಕು, ಬೇರೆ ಶಾಸಕರಿಗೆ ಸಚಿವ ಸ್ಥಾನ ನೀಡಲೇಬೇಕು. 2.5 ವರ್ಷದ ಪುನಾರಚನೆ ಭರವಸೆ ನೀಡಲಾಗಿತ್ತು. ಆದರೆ ಭರವಸೆಯನ್ನು ಹೈಕಮಾಂಡ್ ಈಡೇರಿಸಿಲ್ಲ. ಆದ್ದರಿಂದ ಭರವಸೆ ಈಡೇರಿಸಿ ಪುನಾರಚನೆ ಮಾಡಬೇಕು. ಸಾಧ್ಯವಾದರೆ ಕುರ್ಚಿ ಗೊಂದಲವನ್ನ ನಿವಾರಿಸಬೇಕು ಅಂತ ಬೇಡಿಕೆ ಇಡಲಿದ್ದಾರೆ ಕಾಂಗ್ರೆಸ್ನ ಶಾಸಕರು. 3ಕ್ಕಿಂತ ಹೆಚ್ಚು ಬಾರಿ ಚುನಾವಣೆಯಲ್ಲಿ ಗೆದ್ದಿರುವ ಶಾಸಕರು ದಿಲ್ಲಿಗೆ ಹೋಗಿದ್ದು ಸೋಮವಾರ ಸಂಜೆ ಹಿಂದಿರುಗೋ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಮಂಗಳವಾರ ತಮ್ಮ ಕ್ಷೇತ್ರಗಳಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆಯಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ ಎಂಬ ಲೆಕ್ಕಾಚಾರದಲ್ಲಿದ್ದಾರೆ. ಮುಂದಿನ 2 ವರ್ಷಗಳಲ್ಲಿ ಪಕ್ಷದಲ್ಲಿ ಸದಸ್ಯರೊಳಗೆ ಸಮಸ್ಯೆ ಭಿನ್ನಾಭಿಪ್ರಾಯ ಬರದಂತೆ ಇತರರಿಗೂ ಅವಕಾಶ ನೀಡಬೇಕು ಎಂಬುದು ಶಾಸಕರ ಮುಖ್ಯ ಬೇಡಿಕೆಯಾಗಿದ್ದು ಈ ಬೇಡಿಕೆಗೆ ಹೈಕಮಾಂಡ್ ಓಕೆ ಅನ್ನತ್ತಾ ಅನ್ನೋದೇ ಇನ್ನೂ ನಿಗೂಢವಾಗಿದೆ. ಸಿಎಂ ಸಿದ್ದು ಭರವಸೆ ಬೆನ್ನಲ್ಲೇ ಶಾಸಕರ ದಿಲ್ಲಿ ದಂಡಯಾತ್ರೆ.
ಭಾನುವಾರ ರಾತ್ರಿ ದೆಹಲಿ ತಲುಪಿದ ಶಾಸಕರು ಸೋಮವಾರ ಬೆಳಗ್ಗೆ ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕಾಂಗ್ರೆಸ್ ಸಂಸದೀಯ ಮಂಡಳಿ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತಿತರರನ್ನ ಭೇಟಿ ಮಾಡಲಿದ್ದಾರೆ. ಕೆಲವು ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಲಭ್ಯತೆ ಬಗ್ಗೆ ಅನುಮಾನಗಳಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಭೇಟಿ ಮಾಡಲು ಸಮಯ ನೀಡಿದ್ದಾರೆ ಎನ್ನಲಾಗ್ತಿದೆ. ಇದಕ್ಕೂ ಮೊದಲು ಬೆಂಗಳೂರಲ್ಲಿ ಹಿರಿಯ ಶಾಸಕರು ಸಭೆ ನಡೆಸಿದ್ರು. ಆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಸಂಪುಟ ಪುನಾರಚನೆ ಮಾಡಿ ನಮಗೂ ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದ್ದಾರೆ. ಹೈಕಮಾಂಡ್ ಅವಕಾಶ ನೀಡಿದ್ರೆ ತಾವು ಸಂಪುಟ ಪುನಾರಚನೆ ಮಾಡಲು ಸಿದ್ಧ ಎಂದು ಸಿದ್ದರಾಮಯ್ಯ ಶಾಸಕರ ನಿಯೋಗಕ್ಕೆ ಭರವಸೆ ನೀಡಿದ್ರು. ಹೀಗಾಗಿ ಹೈಕಮಾಂಡ್ ಮೂಲಕವೇ ಸಂಪುಟ ಪುನಾರಚನೆಗೆ ಅವಕಾಶ ಕಲ್ಪಿಸಲು ಶಾಸಕರು ಮುಂದಾಗಿದ್ದಾರೆ. ದಿಲ್ಲಿಗೆ ಹೋಗೋಕ್ಕೂ ಮುನ್ನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್, ನಮ್ಮದು ಒಂದೇ ಅಜೆಂಡಾ, ಸಂಪುಟ ಪುನಾರಚನೆ ಆಗ್ಬೇಕು, 2.5 ವರ್ಷ ಮಾಡ್ತೀವಿ ಅಂತ ಸುರ್ಜೇವಾಲಾ ಭರವಸೆ ನೀಡಿದ್ರು. ಆದ್ರೆ 3 ವರ್ಷ ಕಳೆದಿದೆ, ನಮಗೂ ಅವಕಾಶ ಸಿಗಬೇಕಿದೆ ಎಂದಿದ್ದಾರೆ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡರ್, ನೀನು ಲೀಡರ್ ಅನ್ನೋದಿಲ್ಲ. ನಮ್ಮ 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವದಲ್ಲಿ ಡೆಲ್ಲಿಗೆ ಹೋಗ್ತಾ ಇದೀವಿ. ಏನ್ ಡಿಮ್ಯಾಂಡ್ ಸರ್? ಡಿಮ್ಯಾಂಡ್ ಒಂದೇ ಡಿಮ್ಯಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಪದೇ ಹೇಳ್ತಾನೆ ಇದೀವಿ. ಬಹಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಹಿರಿಯ ಶಾಸಕರು ಹೆಚ್ಚಿದ್ದೇವೆ, 2 ವರ್ಷ ಕಳೆದ ಮೇಲೆ ಅನುಕೂಲ ಮಾಡಿಕೊಡ್ತೇವೆ ಅಂದಿದ್ರು. ಇನ್ನೂ ಏನೂ ಆಗಿಲ್ಲ, ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಿದ್ದೇವೆ ಎಂದಿದ್ದಾರೆ ಶಾಸಕ ಪುಟ್ಟರಂಗಶೆಟ್ಟಿ. ಮಂತ್ರಿ ಮಂಡಲ ರೀಚಾರ್ಜ್ ಮಾಡಿ ನಮ್ಗೆಲ್ಲ ಮಂತ್ರಿ ಕೊಡಿ ಅಂತ ಕೇಳಾಕೊಳ್ತೇವೆ. 2.5 ವರ್ಷದಲ್ಲಿ ಮಾಡ್ಬೇಕಾಗಿತ್ತು. ನನಗೆ ಅವರು 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಆಗ್ಲಿಗಾಗಿ 3 ವರ್ಷ ಆಗ್ಬಿಟ್ಟಿದೆಯಲ್ಲ. ಈಗೆಲ್ಲ ನಾವೊಂದು 30-32 ಜನ ಹಿರಿಯ ಶಾಸಕರೆಲ್ಲ ಹೋಗಿ ಹೈಕಮಾಂಡ್ ಮನವಿ ಮಾಡಿ ಆದಷ್ಟು ಬೇಗನೆ 2 ವರ್ಷಕ್ಕಾದ್ರೂ ನಮ್ಗೆ ಕೊಡಿ ಅಂತ ತಿಳಿಸ್ತೀವಿ. ದೆಹಲಿಗೆ ಹೋಗ್ಬೇಕು ಅಂತ ಈ ಮೊದಲೇ ನಿರ್ಧಾರ ಮಾಡಿದ್ವಿ. ಚುನಾವಣೆ ಬಿಸಿಯಲ್ಲಿ ಹೋಗೋಕಾಗಿಲ್ಲ. ಎಲೆಕ್ಷನ್ ಮುಗಿದಿದ್ದು, ಈಗ ಹೋಗ್ಬೇಕು ಅಂತ ತೀರ್ಮಾನಿಸಿದ್ದೇವೆ, ಹೋಗ್ತಾಗಿದ್ದೇವೆ. 4-5 ಬಾರಿ ಶಾಸಕರು ಆದವರಿದ್ದೇವೆ, ಅವಕಾಶ ಕೇಳ್ತಿದ್ದೇವೆ ಎಂದಿದ್ದಾರೆ ಬೇಳೂರು ಗೋಪಾಲಕೃಷ್ಣ. ನಾವು ಕೇಳ್ತಾ ಇದ್ವಿ, ಭರವಸೆ ಕೊಡ್ಬೇಕು ಅವರು. ಯಾಕಂದ್ರೆ ಇವತ್ತು 2.5 ವರ್ಷ ಆಗಿ 3ನೇ ವರ್ಷಕ್ಕೆ ಬಂದಿದೆ ಅಲ್ವಾ. ಮುಂದಿನ ಅವಕಾಶ ಬೇರೆಯವ್ರಿಗೆ ಅವಕಾಶ ಕೊಡ್ಬೇಕಲ್ಲ. ಇದ್ರಲ್ಲಿ ಇಲ್ಲಿಯೂ ಸಹ ಸಮರ್ಥರು ಇದ್ದಾರಲ್ವಾ. ಹಾಗಾಗಿ ಒಂದು ಅವಕಾಶ ಕೊಡಿ ಅಂತ ಕೇಳ್ತೇವೆ ನಾವು. ಬರೀ ಸಚಿವಾಕಾಂಕ್ಷೆ ಆಕಾಂಕ್ಷೆನ ಅಥವಾ ನಾಯಕತ್ವ ಬದಲಾವಣೆ ವಿಚಾರಕ್ಕೂ ಅದೆಲ್ಲ ಯಾವ್ದು ನಮ್ಮ ಹತ್ರ ಇಲ್ಲ. ನಮ್ಗೆ ಏನಿದ್ರು ಸಚಿವ ಸ್ಥಾನ ಕೊಡಿ, 3ನೇ ಬಾರಿ, 4ನೇ ಬಾರಿ, 5ನೇ ಬಾರಿ ಆದವರೆಲ್ಲ ಇದ್ದೀವಿ ನಾವು. ಒಂದು ಅವಕಾಶ ನಮ್ಗೆ ಕೊಡಿ ಅಂತ ಕೇಳಿದೀವಿ. 32 ಇರುವ ಸಚಿವ ಇದರಲ್ಲಿ ಒಂದಿಷ್ಟು 20 ಜನ ತೆಗೀರಿ, ಭಾಗ್ಯರಿಗೆ ಕೊಡಿ ಅಂತ ಕೇಳ್ತೇವೆ. ಹೊನ್ನಾಳಿ ಶಾಸಕ ಡಿಜಿ ಶಾಂತನಗೌಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದು, ಸಚಿವ ಸಂಪುಟ ಪುನಾರಚನೆಯಾದರೆ ಹೊಸಬರಿಗೆ ಅವಕಾಶ ಕೇಳಲು ಹೋಗ್ತಾಗಿದ್ದೇವೆ. ಯಾರಿಗಾದರೂ ಸಚಿವ ಸ್ಥಾನ ನೀಡಲಿ, ಸಚಿವ ಸಂಪುಟ ಪುನಾರಚನೆ ಆಗಲಿ ಎಂಬುದಷ್ಟೇ ನಮ್ಮ ಆಸೆ ಎಂದಿದ್ದಾರೆ. ನಾವು 3 ಸರಿ 4 ಸರಿ 5 ಸರಿ ಗೆದ್ದಂತೆಲ್ಲ ಸೇರ್ಕೊಂಡು ಹೋಗ್ತಾ ಒಂದು 25-30 ಜನ 30 ಜನ ಏನ್ ಹೈಕಮಾಂಡ್ ಏನ್ ನಮಗೊಂದು ಅವಕಾಶ ಕೊಡಿ, ಯಾರಿಗಾರ ಕೊಡಿ ಒಂದು 3 ಜನಕ್ಕೆ. ಈ ಸೀನಿಯರ್ ಇದ್ದಿರಲ್ಲ ನಾವು 3 ಸರಿ ಮೇಲೆ ಗೆದ್ದಿರೋರಿಗೆ ಒಂದು 3 ಜನಕ್ಕೆ ನಾವು ಚಂದ ಯಾರಿಗಾರ ಕೊಡಿ, ಯಾವ ಕ್ಷೇತ್ರ ಕೊಡಿ, ಯಾವ ಜಾತಿಗಾರ ಕೊಡಿ, ನಮ್ಮ ಪಕ್ಷರಿಗೆ ಕೊಡಿ ಅಂತ ಕೇಳ್ತಾ ಇರ್ತೀವಿ. ಬೇರೆ ಇದರಲ್ಲಿ ಇರೋ ಚಟುವಟಿಕೆಲ್ಲ ಒಂದು ಮನವಿ ಹಾಕಿ ಬರ್ತಷ್ಟೇ, ಅರ್ಜಿ ಹಾಕಿ ಬರೋದಪ್ಪ ಇದಷ್ಟೇ. ಕೆಲ ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡದೆ ನಿಷ್ಕ್ರಿಯರಾಗಿದ್ದಾರೆ. ಅವರಿಂದ ಪಕ್ಷಕ್ಕೆ ಸಹ ಕೆಟ್ಟ ಹೆಸರು ಬರುತ್ತಿದೆ. ಕಾಂಗ್ರೆಸ್ ಪಕ್ಷ ವಿರೋಧಿ ಕೆಲಸ ಮಾಡಿದವರಿಗೂ ಮಂತ್ರಿ ಸ್ಥಾನ ಕೊಡಲಾಗಿದೆ. ನಿಷ್ಠೆಯಿಂದ ಕೆಲಸ ಮಾಡಿದ ಕಾಂಗ್ರೆಸ್ ಶಾಸಕರಿಗೆ ನೋವಾಗಿದೆ ಅಂತ ಬಾಂಬ್ ಸಿಡಿಸಿದ್ದಾರೆ ಶಾಸಕ SN ನಾರಾಯಣಸ್ವಾಮಿ. ಕೆಲವು ಶಾಸಕರು ದಿಲ್ಲಿಗೆ ಹೋಗ್ತಾಗಿದ್ದು, ಈ ಬಗ್ಗೆ ಮಂಡ್ಯದಲ್ಲಿ ಪ್ರತಿಕ್ರಿಯೆ ನೀಡಿದ ಶಾಸಕ ಗಣಿಗ ರವಿಕುಮಾರ್, ಎಲ್ಲರಿಗೂ ಸಚಿವರಾಗಬೇಕು ಎಂಬ ಆಸೆ ಇದೆ. 4-5 ಬಾರಿ ಗೆದ್ದಿರೋರು ದೆಹಲಿಗೆ ಹೋಗ್ತಾಗಿದ್ದಾರೆ. ಎಲ್ಲರಿಗೂ ಮಂತ್ರಿಗಿರಿ ಸಿಕ್ಕಿ ರಾಜ್ಯದ ಸೇವೆ ಮಾಡಲಿ ಎಂದಿದ್ದಾರೆ. ಎಲ್ಲರಿಗೂ ಸಚಿವರಾಗಬೇಕು ಅನ್ನೋ ಆಸೆ ಇದೆ. ಅದರಲ್ಲೂ ಭಾಳಷ್ಟು ಸೀನಿಯರ್ಗಳು 3 ಸರಿ 4 ಸರಿ 5 ಸರಿ ಗೆದ್ದಿರೋರು ನಮಗೂ ಮಂತ್ರಿಗಿರಿ ಕೊಡಿ ಅಂತೇಳಿ ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀನಿ. ಅವ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಸಿಗಲಿ. ಮೊನ್ನೆ ನಾವು ಕೂಡ 38 ಜನ ಪತ್ರ ಕೊಟ್ಟಿದ್ದೀವಿ. 5 ಜನ ಹೊಸಬರಿಗೆ ಯಾರಿಗಾದ್ರೂ ಆಗಲಿ, ನನಗೆ ಬೇಡ ಅಂತ ಹೇಳಿದ್ದೀನಿ ಅವತ್ತೇ, ಯಾರಿಗಾದ್ರೂ ಆಗಲಿ ಮಂತ್ರಿ ಕೊಡಲಿ ಹೊಸಬರಿಗೆ ಅಂತ. ಆ ನಿಲುವಿನಲ್ಲಿ ಏನು ಬದಲಾವಣೆ ಇಲ್ಲ. ಕಾಂಗ್ರೆಸ್ ಶಾಸಕರ ದೆಹಲಿ ಪ್ರಯಾಣ ವಿಚಾರ ಕೇಸರಿ ಪಾಳಯವನ್ನ ಕೆರಳಿಸಿದೆ. ಕೇಸರಿ ಪಾಳಯದ ನಾಯಕರಂತೂ ದಿಲ್ಲಿಗೆ ಹೊರಟ ಕಾಂಗ್ರೆಸ್ ಶಾಸಕರ ವಿರುದ್ಧ ಕಿಡಿಕಾರಿದ್ದಾರೆ.
ಜೊತೆಗೆ ರಾಜ್ಯ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಕಾಂಗ್ರೆಸ್ ಶಾಸಕರು ದಿಲ್ಲಿಗೆ ಹೊರಟಿದ್ದು ಗುಡ್ ನ್ಯೂಸ್ ತರೋ ಭರವಸೆಯಲ್ಲಿದ್ದಾರೆ.